2026ರ ಜನವರಿ 26ರಂದು ಭಾರತವು ತನ್ನ 77ನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಿದೆ. ನವದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆದ ಕಣ್ಮನ ಸೆಳೆಯುವ ಸೇನಾ ಮೆರವಣಿಗೆ, ರಾಷ್ಟ್ರೀಯ ಹೆಮ್ಮೆ ಮತ್ತು ಅಂತರರಾಷ್ಟ್ರೀಯ ರಾಜತಾಂತ್ರಿಕತೆಯ ಮಹತ್ವದ ಸಂಗಮಕ್ಕೆ ಸಾಕ್ಷಿಯಾಯಿತು. ಈ ಕಾರ್ಯಕ್ರಮದಲ್ಲಿ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷ ಆಂಟೋನಿಯೋ ಕೋಸ್ಟಾ ಮತ್ತು ಯುರೋಪಿಯನ್ ಕಮಿಷನ್ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಲೇಯೆನ್ ಅವರು ಜಂಟಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಇದು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ಸಂಬಂಧಗಳಲ್ಲಿ ಒಂದು ಮಹತ್ವದ ಮೈಲಿಗಲ್ಲನ್ನು ಗುರುತಿಸಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಹುತಾತ್ಮರಿಗೆ ಗೌರವ ಸಲ್ಲಿಸಿದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಈ ಬಾರಿಯ ಗಣರಾಜ್ಯೋತ್ಸವ ಭಾರತದ ಬೆಳೆಯುತ್ತಿರುವ ಜಾಗತಿಕ ಸ್ಥಾನಮಾನವನ್ನು ಎತ್ತಿಹಿಡಿಯಿತು. ದೇಶದ ರಕ್ಷಣಾ ಸಾಮರ್ಥ್ಯ, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿ ಸಾಧನೆಗಳನ್ನು ಜಗತ್ತಿಗೆ ಪ್ರದರ್ಶಿಸಿತು. ಇದೇ ಮೊದಲ ಬಾರಿಗೆ ಇಬ್ಬರು ಹಿರಿಯ ಯುರೋಪಿಯನ್ ಒಕ್ಕೂಟದ ಗಣ್ಯರು ಜಂಟಿಯಾಗಿ ಈ ಗೌರವವನ್ನು ಸ್ವೀಕರಿಸಿದರು. ಯುರೋಪಿಯನ್ ಒಕ್ಕೂಟದ ನಾಯಕರ ಈ ಉಪಸ್ಥಿತಿ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ನಡುವಿನ ಆಳವಾದ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಇನ್ನಷ್ಟು ಬಲಪಡಿಸಿತು. ಜನವರಿ 27ರಂದು ಸಮಗ್ರ ಕಾರ್ಯತಂತ್ರದ ಕಾರ್ಯಸೂಚಿಯನ್ನು ಅಳವಡಿಸಿಕೊಳ್ಳುವ ನಿರೀಕ್ಷೆಯೂ ಇದೆ. People often ask how this channel puts out content like this so consistently. And honestly, I'm not doing the heavy lifting manually. I'm using Helios. It's the AI engine we built to handle the impossible parts of creation. It is literally the power behind what you just watched. If you want that kind of speed and quality at your fingertips, don't just watch AI build the future. Start building it yourself. Helios is finally open to the public. Check the link in the description and go bring the heat. ಗಣರಾಜ್ಯೋತ್ಸವದ ಪೆರೇಡ್ ನಮ್ಮ ಭಾರತದ ಆಧುನಿಕ ಸೇನೆ ಮತ್ತು ರಕ್ಷಣಾ ತಂತ್ರಜ್ಞಾನದಲ್ಲಿ ಎಷ್ಟು ಪ್ರಗತಿ ಸಾಧಿಸಿದೆ ಅನ್ನೋದನ್ನ ಭರ್ಜರಿಯಾಗಿ ತೋರಿಸಿಕೊಟ್ಟು. ಈ ಪೆರೇಡ್ನಲ್ಲಿ ಬ್ರಹ್ಮೋಸ್, ಆಕಾಶ್ ಮಿಸೈಲ್ ಸಿಸ್ಟಮ್ಸ್, ಸೂರ್ಯಾಸ್ತ್ರ ರಾಕೆಟ್ ಲಾಂಚರ್ ಸಿಸ್ಟಮ್ ಮತ್ತು ಅತ್ಯಂತ ಬಲಿಷ್ಠವಾದ ಅರ್ಜುನ್ ಮುಖ್ಯ ಯುದ್ಧ ಟ್ಯಾಂಕ್ನಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಎದ್ದು ಕಾಣುವಂತೆ ಪ್ರದರ್ಶಿಸಲಾಯಿತು. ತ್ರಿಸೇವಾ ಸ್ತಬ್ಧಚಿತ್ರ ಮೇ 2025ರಲ್ಲಿ ನಡೆಸಿದ ಆಪರೇಷನ್ ಸಿಂಧೂರ್ ಮಿಲಿಟರಿ ಕಾರ್ಯಾಚರಣೆಯಲ್ಲಿ ಬಳಸಿದ ಶಸ್ತ್ರಾಸ್ತ್ರಗಳ ಒಂದು ಝಲಕ್ ತೋರಿಸಿತು. ಇದರಲ್ಲಿ S-400 ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಮತ್ತು ಡಿಆರ್ಡಿಒದ ಹೈಪರ್ಸಾನಿಕ್ ಗ್ಲೈಡ್ ಮಿಸೈಲ್ LRASHMನ ಪ್ರತಿರೂಪಗಳೂ ಇದ್ದವು. ಹೊಸದಾಗಿ ರಚನೆಯಾದ 2 ಘಟಕಗಳು ಮೊದಲ ಬಾರಿಗೆ ಸಾರ್ವಜನಿಕರ ಮುಂದೆ ಬಂದವು. ಅಕ್ಟೋಬರ್ 2025ರಲ್ಲಿ ಸ್ಥಾಪಿಸಲಾದ ವಿಶೇಷ ದಾಳಿ ಪದಾತಿದಳ ಘಟಕವಾದ ಭೈರವ ಲೈಟ್ ಕಮಾಂಡೋ ಬೆಟಾಲಿಯನ್ ಮತ್ತು ಅತ್ಯಾಧುನಿಕ ಡ್ರೋನ್, ಕೌಂಟರ್ ಡ್ರೋನ್ ಹಾಗೂ ಲೋಯಿಟರ್ ಮ್ಯುನಿಷನ್ ಸಿಸ್ಟಮ್ಗಳನ್ನು ಹೊಂದಿರುವ ಫಿರಂಗಿ ಘಟಕವಾದ ಶಕ್ತಿಬಾನ್ ರೆಜಿಮೆಂಟ್. ಭಾರತೀಯ ವಾಯುಸೇನೆ ಕೂಡ ಈ ವಾಯು ಪ್ರದರ್ಶನದಲ್ಲಿ ರಫೇಲ್, ಸುಖೋಯ್ ಮತ್ತು MiG-29 ವಿಮಾನಗಳ ಮೂಲಕ ಒಂದು ವಿಶೇಷವಾದ ಸಿಂಧೂರ್ ಫಾರ್ಮೇಷನ್ ಫ್ಲೈಓವರ್ ಪ್ರದರ್ಶನ ನೀಡಿತು. ಅದ್ದೂರಿ ಸೇನಾ ಪ್ರದರ್ಶನವಷ್ಟೇ ಅಲ್ಲದೆ ಈ ಬಾರಿಯ ಪೆರೇಡ್ ಭಾರತದ ಅಪಾರ ಸಾಂಸ್ಕೃತಿಕ ವೈವಿಧ್ಯತೆ ಮತ್ತು ಐತಿಹಾಸಿಕ ಪರಂಪರೆಯನ್ನು ಕೂಡ ಸಾರಿತು. ಸುಮಾರು 2500 ಸಾಂಸ್ಕೃತಿಕ ಕಲಾವಿದರು ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸಿ ಈ ಕಣ್ಮನ ಸೆಳೆಯುವ ಸಮಾರಂಭಕ್ಕೆ ಮೆರುಗು ನೀಡಿದರು. ಈ ಬಾರಿಯ ಆಚರಣೆಗಳ ಮುಖ್ಯ ವಿಷಯ ವಂದೇ ಮಾತರಂಗೆ 150 ವರ್ಷ ಎನ್ನುವುದಾಗಿತ್ತು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹತ್ವದ ಸ್ಥಾನ ಪಡೆದಿದ್ದ ಬಂಕಿಂಚಂದ್ರ ಚಟರ್ಜಿಯವರ ಈ ರಾಷ್ಟ್ರಗೀತೆಗೆ ಗೌರವ ಸಲ್ಲಿಸಲಾಯಿತು. ಸುಮಾರು 10,000 ವಿಶೇಷ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕರ್ತವ್ಯ ಪಥದಲ್ಲಿ ಸಾಗಿದ 30 ಸ್ತಬ್ಧಚಿತ್ರಗಳ ಮೆರವಣಿಗೆಯನ್ನು ವೀಕ್ಷಿಸಿದರು. ಈ ಸ್ತಬ್ಧಚಿತ್ರಗಳಲ್ಲಿ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 17 ಮತ್ತು ವಿವಿಧ ಸರ್ಕಾರಿ ಸಚಿವಾಲಯಗಳ 13 ಸ್ತಬ್ಧಚಿತ್ರಗಳು ಇದ್ದವು. ಪ್ರತಿಯೊಂದೂ ಕೂಡ ಭಾರತದ ಶ್ರೀಮಂತ ಪರಂಪರೆ ಮತ್ತು ಅಭಿವೃದ್ಧಿ ಪಯಣದ ವಿವಿಧ ಮಗ್ಗುಲುಗಳನ್ನು ಬಿಂಬಿಸಿದವು. ಸಾಂಸ್ಕೃತಿಕ ವೈಭವ ಮತ್ತು ದೇಶದ ಸಾಧನೆಗಳ ಈ ಸಮ್ಮಿಲನ ದೇಶದ ಜನರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಭಾರತದ ಸಾಂಸ್ಕೃತಿಕ ನಿರಂತರತೆ ಮತ್ತು ಆಧುನಿಕ ಪ್ರಗತಿಯನ್ನು ಮತ್ತೊಮ್ಮೆ ಎತ್ತಿ ತೋರಿಸಿತು. ಪರೇಡ್ನಲ್ಲಿ ಒಂದು ಮುಖ್ಯವಾದ ವಿಷಯ ಎಲ್ಲರ ಗಮನ ಸೆಳೆಯಿತು. ಅದು ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಸಿಗುತ್ತಿರುವ ಪ್ರಾಮುಖ್ಯತೆ ಮತ್ತೆ ನಮ್ಮ ಸಂಸ್ಥೆಗಳು ಹೇಗೆ ಆಧುನಿಕಗೊಳ್ಳುತ್ತಿವೆ ಅನ್ನೋದನ್ನ ತೋರಿಸಿಕೊಟ್ಟು. 26 ವರ್ಷದ ಸಿಮ್ರನ್ ಬಾಲಾ ಅನ್ನೋರು ಕ್ರನಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿದ್ದಾರೆ. 140ಕ್ಕೂ ಹೆಚ್ಚು ಪುರುಷ ಸಿಬ್ಬಂದಿಗಳನ್ನೊಳಗೊಂಡ CRPF ತುಕಡಿಯನ್ನ ಮುನ್ನಡೆಸಿದ್ರು. ಇನ್ನು ಸಿಮ್ರನ್ ಬಾಲಾ ಅವರು 2025ರ ಏಪ್ರಿಲ್ನಲ್ಲಿ ಈ ಪಡೆಗೆ ಸೇರ್ಪಡೆಯಾಗಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ರಜೌರಿ ಜಿಲ್ಲೆಯಿಂದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಈ ಪಡೆಗೆ ಕಮಾಂಡರ್ ಆಗಿ ಮುನ್ನಡೆಸಿದ ಮೊದಲ ಮಹಿಳಾ ಅಧಿಕಾರಿ ಅನ್ನೋ ಇತಿಹಾಸ ಸೃಷ್ಟಿಸಿದ್ದಾರೆ. ಅವರ ಈ ನಾಯಕತ್ವದ ಪಾತ್ರ ಭಾರತದ ಅರೆಸೇನಾ ಪಡೆಗಳಲ್ಲಿ ಮಹಿಳೆಯರಿಗೆ ಸಿಗುತ್ತಿರುವ ಹೆಚ್ಚುತ್ತಿರುವ ಅವಕಾಶಗಳು ಹಾಗೂ ಅವರ ಪ್ರಗತಿಗೆ ಒಂದು ಸಂಕೇತವಾಗಿದೆ. ಇದು ಸಮಾಜದಲ್ಲಿ ಒಂದು ಸಂದೇಶವನ್ನ ನೀಡಿದೆ. ಅವರ ಈ ಐತಿಹಾಸಿಕ ಭಾಗವಹಿಸುವಿಕೆ ನಮ್ಮ ರಾಷ್ಟ್ರೀಯ ಸಂಸ್ಥೆಗಳು ಒಳಗೊಳ್ಳುವಿಕೆ ಮತ್ತು ಸಮಾನ ಅವಕಾಶಗಳ ಕಡೆಗೆ ಹೇಗೆ ಬದಲಾಗುತ್ತಿವೆ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಇದು ದೇಶದಲ್ಲಿ ಪ್ರಗತಿ ಮತ್ತು ಸಬಲೀಕರಣದ ಸಂದೇಶವನ್ನ ಇನ್ನಷ್ಟು ಬಲಪಡಿಸಿದೆ. ಈ 77ನೇ ಗಣರಾಜ್ಯೋತ್ಸವ ಆಚರಣೆಗಳು ರಾಜತಾಂತ್ರಿಕವಾಗಿಯೂ, ಸೈನಿಕವಾಗಿಯೂ, ಸಾಂಸ್ಕೃತಿಕವಾಗಿಯೂ ಹಲವಾರು ವಿಷಯಗಳಿಗೆ ತುಂಬಾನೇ ಮುಖ್ಯವಾಗಿದ್ವು. ಯುರೋಪಿಯನ್ ಯೂನಿಯನ್ ನಾಯಕರು ಅಂದ್ರೆ ಆಂಟೋನಿಯೋ ಕೋಸ್ಟಾ ಮತ್ತು ಉರ್ಸುಲಾ ವಾನ್ ಡೆರ್ ಲೇಯೆನ್ ಮುಖ್ಯ ಅತಿಥಿಗಳಾಗಿ ಬಂದಿದ್ದು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಕಾರ್ಯತಂತ್ರದ ಸಹಭಾಗಿತ್ವ ಗಟ್ಟಿಯಾಗ್ತಿದೆ ಅನ್ನೋದನ್ನ ತೋರಿಸ್ತಾ ಇತ್ತು.
ಜನವರಿ 27ಕ್ಕೆ ಒಂದು ದೊಡ್ಡ ಕಾರ್ಯತಂತ್ರದ ಯೋಜನೆಗೆ ಸಹಿ ಹಾಕೋಕೆ ರೆಡಿಯಾಗಿದ್ರು. ಈ ರಾಜತಾಂತ್ರಿಕ ಭೇಟಿಗಳಿಂದಾಗಿ ಈಗಾಗಲೇ ನಡೆಯುತ್ತಿರೋ ಜಾಗತಿಕ ರಾಜಕೀಯ ಬದಲಾವಣೆಗಳ ಮಧ್ಯೆ ಭಾರತ ಒಂದು ಪ್ರಮುಖ ಜಾಗತಿಕ ಶಕ್ತಿಯಾಗಿ ನಿಂತಿದೆ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಇನ್ನು ಆಪರೇಷನ್ ಸಿಂಧೂರ್ನ ಶಸ್ತ್ರಾಸ್ತ್ರಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದು, ಹಾಗೆ ಭೈರವ ಬೆಟಾಲಿಯನ್, ಶಕ್ತಿಬಾನ್ ರೆಜಿಮೆಂಟ್ನಂತಹ ಹೊಸ ಘಟಕಗಳು ಮೊದಲ ಬಾರಿಗೆ ಪೆರೇಡ್ನಲ್ಲಿ ಕಾಣಿಸಿಕೊಂಡಿದ್ದು, ಭಾರತದ ರಕ್ಷಣಾ ಸಾಮರ್ಥ್ಯ ಎಷ್ಟು ಸ್ಟ್ರಾಂಗ್ ಆಗಿದೆ ಮತ್ತು ತಂತ್ರಜ್ಞಾನದಲ್ಲಿ ನಾವು ಎಷ್ಟು ಅಡ್ವಾನ್ಸ್ ಆಗಿದ್ದೇವೆ ಅನ್ನೋದನ್ನ ಎತ್ತಿ ತೋರಿಸ್ತು. ಇದು ದೇಶದ ಭದ್ರತೆ ಮತ್ತು ಪ್ರಾದೇಶಿಕ ಸವಾಲುಗಳನ್ನು ಎದುರಿಸೋಕೆ ಭಾರತ ಎಷ್ಟರ ಮಟ್ಟಿಗೆ ಸಿದ್ಧವಾಗಿದೆ ಅನ್ನೋ ಸಂದೇಶವನ್ನ ನೀಡ್ತು. ಇದರ ಜೊತೆಗೆ ವಂದೇ ಮಾತರಂಗೆ 150 ವರ್ಷ ಅನ್ನೋ ಥೀಮ್, ಇತಿಹಾಸದ ಮಹತ್ವವನ್ನು ಇಂದಿನ ನಮ್ಮ ರಾಷ್ಟ್ರೀಯ ಗುರುತಿನ ಜೊತೆ ಬೆಸೆದು, ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಭಾವನೆಯನ್ನು ಇನ್ನಷ್ಟು ಗಟ್ಟಿ ಮಾಡ್ತು. ಹೀಗೆ ಮಿಲಿಟರಿ ಶಕ್ತಿ ಪ್ರದರ್ಶನ, ಅಂತಾರಾಷ್ಟ್ರೀಯ ರಾಜತಾಂತ್ರಿಕ ಮಾತುಕತೆಗಳು, ನಮ್ಮ ಸಾಂಸ್ಕೃತಿಕ ಪರಂಪರೆ, ಹಾಗೆ ಸಾಂಕೇತಿಕ ಪ್ರತಿನಿಧಿತ್ವ ಇವೆಲ್ಲವೂ ಒಟ್ಟಾಗಿ ಸೇರಿ ಗಣರಾಜ್ಯೋತ್ಸವ 2026ಕ್ಕೆ ಸಾರ್ವಜನಿಕವಾಗಿ ತುಂಬಾನೇ ಆಸಕ್ತಿ ಮೂಡಿಸಿ ಎಲ್ಲೆಡೆ ಟ್ರೆಂಡಿಂಗ್ ಆಗುವಂತೆ ಮಾಡ್ತು. I hope you got some value out of this video. And if you're sitting there thinking you want to build something like this yourself, you don't have to start from scratch. I built Helios to give creators an unfair advantage. It takes the heavy lifting out of the process so you can focus on the ideas. It's exactly what I use, and now it's available for you too. The link is in the description. Don't just watch the future. Go build it with Helios. I'll see you in the next one.